ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ತಾಂಡವ್ ಎಂತ ಕೆಲಸ ಮಾಡ್ಕೋತದಾನೆ. ಒಂದು ಮಗನ ಮುಂದೆ ಒಂದು ಕಳ್ಳನ ಪಡ್ತಲ್ಲಿ ನಿಂತ್ಕೋತದಾನೆ. ನಿಜವಾಗ್ಲೂ ಆಗಿದ್ದು ಕಳ್ಳಿನ ಲಾಕ್ ಅಥವಾ ಶ್ರೇಷ್ಠ ತಾಂಡವ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ಹಾಗಿದ್ರೆ ಆಗ್ತಿರುವುದೇನು, ಏನು ಅನಾಹುತ ಘಟಿಸ್ಬಿಡ್ಬಹುದು, ಏನು ಆಗ್ಬಿಡ್ಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ತನ್ನ ಅಮ್ಮನ ಬಗ್ಗೆ ಯಾವಾಗ ಪಾಠ ಹೇಳಿದ್ಲೋ, ಯಾವಾಗ ಅಮ್ಮನ ಬಗ್ಗೆ ಅರ್ಥ ಮಾಡಿಸಿದ್ಲು, ಈ ಕಡೆ ತಾಂಡವ್ಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಅಮ್ಮನ ಹತ್ರ ಸೋರಿ ಕೇಳ್ತಾನೆ. ಆದರೆ ಅಮ್ಮ ಮಾತ್ರ, ನೋಡು ತಾಂಡವ್, ನಿನ್ನ ಜೊತೆ ಊಟ ಮಾಡಿ ತಿಂಗ್ಳುಗಟ್ಟಲೆ ಆಗೋಯ್ತು. ನನ್ನ ಮಗನ ಜೊತೆ ಒಂದು ತುತ್ತು ಊಟ ಮಾಡಬೇಕು, ಜೊತೆಲಿ ಕೂತು ಅಂತ ಆಸೆ ಪಟ್ಟೆ. ನಿನಗೇನೋ ಅಮ್ಮನ ಬಗ್ಗೆ ಪ್ರೀತಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಮಗನ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ ತಾಂಡವ್. ಪ್ರತಿದಿನ ನೀನು ಇಲ್ಲ ಅಂತ ಒಂದು ತುತ್ತು ಪಕ್ಕಕ್ಕಿಟ್ಟು ಊಟ ಮಾಡ್ತೀನಿ ಗೊತ್ತಿದ್ಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಭಾಗ್ಯಗೆ ಎಲ್ಲ ನಿನ್ನಿಂದಾನೆ, ಎಲ್ಲಿಂದ ಮಾಡ್ಕಾತಿ ಬಂದು ಸೇರ್ಕೊಂಡ್ಬಿಟ್ಯೋ ನನ್ನ ಮನೆಗೆ. ನಮ್ಮ ಅಮ್ಮನಿಗೆಲ್ಲ ಮಾಟ ಮಾಡಿಸಿದ್ಯಾ, ನನ್ನ ಮನೆ ನನ್ನವರು ಎಲ್ಲರಿಂದ ಕೂಡ ದೂರ ಮಾಡಿಬಿಟ್ಟೆ ನೀನು. ನಿನಗಂತೂ ಒಳ್ಳೇದಾಗಲ್ಲ, ನೀನು ಯಾವತ್ತೂ ಕೂಡ ಚೆನ್ನಾಗಿರಬಾರ್ದು, ನೀನೊಬ್ಳು ಮಾಟ್ಕಾತಿ ಅಂತ ಹೇಳಿ ಕೆಟ್ಟದಾಗಿ ಮಾತಾಡ್ತಿದ್ದಾನೆ. ಜೊತೆಗೆ ಇವತ್ತು ನಾನು ನಮ್ಮಮ್ಮನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟು ಈ ರೀತಿ ಮಾತಾಡ್ಬಿಟ್ಟೆ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಅವಳನ್ನೇ ಹೊಣೆ ಮಾಡಿ ಲಸ್ಸಿನ ಚೆಲ್ಲಿ ಹೊರಟೇ ಬಿಡ್ತಾನೆ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಸುಂದ್ರಿನ ಯಾರೂ ನೋಡಬಾರ್ದು, ಗುಂಡಣ್ಣ ಬೇರೆ ಬರ್ತಿದ್ದಾನೆ ಅಂತ ಅಂದ್ಕೊಂಡು ಹೋಗಿ ಒಂದು ರೂಮಲ್ಲಿ ಲಾಕ್ ಆಗ್ತಾಳೆ. ಬಟ್ ಗುಂಡಣ್ಣ ಮಾತ್ರ ಲಾಕ್ ಹಾಕಿದ್ದ ನೋಡಿದೆ ಅಲ್ಲೇ ಹೋಗಿ ಆ ಕಳ್ಳಿನ ಹಿಡಿದೇ ಬಿಡೋದಿಲ್ಲ. ಎಲ್ಲೋ ಶ್ರೇಷ್ಠ ಆಂಟಿ ಇಟ್ಟಿದ್ದಾರೆ, ಆ ಕಳ್ಳಿ ಹೊಡೋಗ್ಬಾರ್ದು ಅಂತ. ಖಂಡಿತ ನಮ್ಮ ಅಜ್ಜಿ ಸೀರೆ ಕದ್ದಿರೋ ಅವ್ರಿಗೆ ಖಂಡಿತ ಬುದ್ಧಿ ಕಲಿಸ್ತೀನಿ, ಪೊಲೀಸವ್ರಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಕಡೆ ಹುಡುಕಿ ಫೈನಲಿ ಬಾಗಿಲು ತಟ್ಟಿರೋ ಜಾಗದಲ್ಲಿ ಸುಂದ್ರಿ ಇದ್ದಾಳೆ ಅನ್ನೋದನ್ನ ಐಡೆಂಟಿಫೈ ಮಾಡೇ ಬಿಡ್ತಾನೆ ಗುಂಡಣ್ಣ. ನಂತರ ಈ ಕಡೆ ಭಾಗ್ಯ ಡ್ರೆಸ್ ಕೊಳೆ ಆಗಿರೋದ್ರಿಂದ ಈ ಕಡೆ ವೀಣಾ ಅವರೇ ಕರ್ಕೊಂಡು ಬರ್ತಾರೆ ಡ್ರೆಸ್ನ ಚೇಂಜ್ ಮಾಡಿಸೋಕೆ. ಜೊತೆಗೆ ವೀಣಾ ಅವರು ಹಾಗೆ ಬಾಸ್ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಈ ಫಂಕ್ಷನ್ ಬಿಟ್ಟು ನೀವು ಹೋಗುವಾಗಿಲ್ಲ, ಇವತ್ತು ರಾತ್ರಿ ಕೂಡ ಪೂರ್ತಿ ಫಂಕ್ಷನ್ ಇದೆ, ನೀವು ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳಿದ್ದಾರೆ. ಫೈನಲಿ ಹಬ್ಬದ ಸಂಭ್ರಮ ಶುರುವಾಗ್ತದೆ. ಈ ಕಡೆ ತನ್ವಿಗೆ, ಹೋಗು ನಿಮ್ಮ ಅಮ್ಮನ ಮೊದಲು ಕಾಲ್ ಮಾಡಿ, ಎಲ್ಲಿ ಕಾಣೇನೆ ಆಗಿಬಿಟ್ಲು ಅಂತ ಅಂಥದ್ದಾಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಸೊಸೆ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಭಾಗ್ಯ ಚೂಡಿದಾರ ಹಾಕ್ಕೊಂಡು ಪಂಜಾಬಿ ವೇಸ್ಟಲ್ಲಿ ಹೈಲೈಟ್ ಆಗಿ ಮಿಂಚ್ತಿದ್ದಾರೆ. ಇದನ್ನು ನೋಡಿದ್ದೆ ಎಲ್ಲರೂ ಕೂಡ ಎಷ್ಟು ಸೂಪರ್ ಕಾಣಿಸ್ತಿದ್ದೀರಾ ಮೇಡಮ್ ನೀವು ಈ ಡ್ರೆಸ್ಸಲ್ಲಿ ಅಂತ ಹೊಗಳುತ್ತಿದ್ದಾರೆ. ಈ ಕಡೆ ಕಾವ್ಯ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಉರಿಸಲೇಬೇಕು ಶ್ರೇಷ್ಠರಿಗೆ ಅಂತ ತಾಂಡವ್ಸೋ, ನೀವು ತುಂಬಾ ಲಕ್ಕಿ, ಎಷ್ಟು ಲಕ್ಕಿ ಅದೃಷ್ಟವಂತರು ನೀವು, ಎಂಥ ಹೆಂಡತಿ ಬರ್ತಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಹೌದು ಸುಂದ್ರಿ ಅಂತೆ ಸುಂದ್ರಿ ಬುಲ್ಶಿಟ್, ಎಮ್ಮೆ ಮುಕ್ತವಳು, ನನ್ನ ಜೀವನನೇ ಬರ್ಬಾದಾಗೋಯ್ತು, ದುರಾದೃಷ್ಟ ಅಂತ ಆವರ್ಸ್ಕೊಂಡ್ಬಿಟ್ಲು. ಲಕ್ಕಿ ಅಂತ ಲಕ್ಕಿ, ಅದೃಷ್ಟವಂತ ಛೀ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಭಾಗ್ಯನ ಕರೆದು ಅವ್ರು ಹೇಳಿದ್ರು ಅಂತ ಡ್ರೆಸ್ ಹಾಕೊಂಡ್ಬಿಟ್ಯಾ ನೀನು, ಸರಿ ಉಪ್ಪಂತ ಉತ್ಕೊಂಡಿರ್ಬೇಡ, ಬೇಜಾರು ಮಾಡ್ಕೋಬೇಡ, ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ, ಖುಷಿಯಿಂದ ಓಡಾಡು, ಅದನ್ನ ನಾಳೆಯಿಂದ ಹಾಕೋಬಾರ್ದು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಗುಂಡಣ್ಣ ಬಂದು ಅಮ್ಮ ಸೂಪರ್ ಕಾಣಿಸ್ತಿದ್ಯಾ ಅಮ್ಮ ಕಳ್ಳಿ ನೋಡಿದೆ ಅಮ್ಮ ಬನ್ನಿ ಅಮ್ಮ ಅಂತ ಹೇಳು ಅಷ್ಟರಲ್ಲಿ ಮತ್ತೆ ಪಾರ್ಟಿ ಫಂಕ್ಷನ್ ಹಬ್ಬ ಶುರುವಾಗುತ್ತೆ. ಎಲ್ಲ ಪ್ರೋಗ್ರಾಮ್ಸ್ ಕೂಡ ಅಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ಇದ್ದರೆ ಈ ಕಡೆ ಶ್ರೇಷ್ಠ ಅಂತೂ ಉರ್ದೋಗ್ತದಾಳೆ. ಬಿಕಾಸ್ ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕಿತ್ತು, ಈ ಕೂಡ ಭಾಗ್ಯ ಇಲ್ಲೂ ಕೂಡ ಕಾಂಪಿಟೇಷನ್ಗೆ ಬಂದ್ಬಿಟ್ಲಲ್ಲ ಅಂತ. ನಂತರ ಈ ಕಡೆ ಗುಂಡಣ್ಣ ಹೋಗಿ ಸುಂದ್ರಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಬಂದೇ ಬಿಡ್ತಾನೆ. ಬಂದಿದ್ದೆ ಅಮ್ಮ ಆ ಕಳ್ಳಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು, ಆ ರೂಮಲ್ಲಿ ಲಾಕ್ ಆಗಿದ್ದಾರೆ, ಬನ್ನಿ ನಾನು ನಿಮಗೆ ಕಳ್ಳಿ ತೋರಿಸ್ತೀನಿ ಅಂತಾರೆ. ಏನು ಮಾತಾಡ್ತಿದ್ದೆ ಮಗು ಅಂತ ಕೇಳ್ತಿದ್ದಾರೆ ಮೇಡಮ್. ಅಯ್ಯೋ ಅದಾ, ನಮ್ಮ ಮನೆಗೊಬ್ಳು ಕಳ್ಳಿ ಬಂದಿದ್ರು, ನೀರು ಕುಡಿತೀನಿ ಅಂತ ಬಂದು ನಮ್ಮ ಸೀರೆ ಬೆಳ್ಳಿ ಸಾಮಾನೆಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ರು. ಭಾಗ್ಯ ಮತ್ತು ಗುಂಡಣ್ಣ ಇಬ್ಬರು ಕೂಡ ಆಗಲೇ ಆ ಕಳ್ಳಿನ ನೋಡಿದ್ರಂತೆ. ನಾನೇ ಹಬ್ಬದಲ್ಲೆಲ್ಲ ಬ್ಯುಸಿ ಇದ್ರಿ ಅಲ್ವಾ, ಅದನ್ನು ಹೇಳಿ ಯಾಕೆ ನಿಮಗೆ ಸ್ಟ್ರೆಸ್ ಮಾಡೋದು, ಯಾಕೆ ನಿಮಗೆ ವರಿ ಮಾಡಿಸೋದು ಅಂತ ವಿಷಯ ಹೇಳಲಿಲ್ಲ, ಅದ್ರ ಬಗ್ಗೆನೇ ಹೇಳ್ತಿದ್ದಾನೆ ಅಂದಾಗ, ಹೌದಾ ಕಳ್ಳಿ ಇದ್ದರೆ ಖಂಡಿತ ಅವ್ರನ್ನ ಹಿಡ್ದಾಕ್ಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಬನ್ನಿ ತೋರಿಸ್ತೀನಿ ಅಂತ ಎಲ್ಲ ಹೋಗ್ತಿದ್ರೆ ಈ ಕಡೆ ತಾಂಡವ ಹಾಗೆ ಶ್ರೇಷ್ಠ ಅಂತೂ ನಡ್ಕೋಗ್ತಿದ್ದಾರೆ. ಏನಪ್ಪ ಇದು, ಹೋಗಿ ನೋಡ್ಬಿಟ್ರೆ ಕುಸ್ಮಾ ಹಾಗೆ ಭಾಗ್ಯಾಗ ಎಲ್ಲ ಕೂಡ ಗೊತ್ತು, ಈ ಆಫೀಸ್ ಅವ್ರಿಗೆಲ್ಲ ನನ್ನ ಅತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ, ಈಗ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಕಳ್ಳಿ ಅತ್ತೆ ಅಂತ ಗೊತ್ತಾಗುತ್ತೆ. ಕುಸ್ಮಾ ಆಂಟಿ ಫೋನ್ ಮಾಡಿ ನಮ್ಮ ಮನೆಗೆ ಹೇಳ್ಬಿಡ್ತಾರೆ, ನಮ್ಮ ಮನೆಯವ್ರು ಗೊತ್ತಾದರೆ ನಮ್ಮಪ್ಪ ಕಳ್ಳಿ ಅಂತ ಮದುವೆನೇ ಮಾಡ್ಕೊಡಲ್ಲ, ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದ. ತಲೆ ಸುತ್ತಿ ಬೀಳೋಳು ಹಾಗೆ ನಾಟಕ ಮಾಡಿ ಕೆಳಗಡೆ ದಬ್ಬಂತ ಬಿದ್ದೇ ಹೋಗ್ತಾಳೆ. ಏನಾಯಿತು ಶ್ರೇಷ್ಠ ಅಂತ ಹೇಳಿ ಕಾವ್ಯ ಎಬ್ಸೋಕೆ ಟ್ರೈ ಮಾಡ್ತಿದ್ರೆ ಶ್ರೇಷ್ಠ ಎದ್ದೇಳ್ತಾನೆ ಇಲ್ಲ. ಈ ಕಡೆ ಅಯ್ಯೋ ಶ್ರೇಷ್ಠನ ಯಾರಾದರೂ ನೋಡಿ ಪಾಪ ಕೆಳಗಡೆ ಬಿದ್ದೋಗಿದ್ದಾರೆ ಅಂತ ಹೇಳ್ತಿದ್ದಾನೆ ತಾಂಡವ್. ಅಷ್ಟರಲ್ಲಿ ಹೋಗ್ತಿರೋ ಭಾಗ್ಯ ಕುಸುಮ ಮೇಡಮ್ ಎಲ್ಲರೂ ಕೂಡ ಹಾಗೆ ತಿರ್ಕೊಂಡು ವಾಪಸ್ ಬರ್ತಾರೆ. ಏನಾಯ್ತು ಶ್ರೇಷ್ಠ ಅವರೇ, ಎದೇಳಿ ಅಂದ ಭಾಗ್ಯ ಕೈಕಾಲೆಲ್ಲ ಉಚ್ತಾ ಇದ್ರೆ ಈ ಕಡೆ ಹೌದು ಏನೇನೋ ಆಳುಮೂಳು ಎಲ್ಲ ತಿಂದು ಈ ರೀತಿ ತಪ್ಪಂತ ಬಿದ್ದಿರ್ತಾರೆ, ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಹೆಣ್ಮಕ್ಳು ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ.
ಏನದು ಇವಳು ಏನಾದ್ರು ಡ್ರಾಮಾ ಮಾಡ್ತಿದ್ದಾಳ, ಸುಂದ್ರಿನ ನೋಡಬಾರ್ದು ಅಂತ ಖಂಡಿತ ಅವಳು ಡ್ರಾಮಾನೇ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ ಶ್ರೇಷ್ಠ ಬಗ್ಗೆ ಕಾವ್ಯ ಅಂದ್ಕೊಂಡ್ರೆ, ಏನಿದು ಶ್ರೇಷ್ಠ ನಿಜವಾಗ್ಲೇ ನಾಟಕ ಮಾಡ್ತಿರ್ಬೇಕು ಸುಂದ್ರಿ ಹೋಗೋದನ್ನು ನೋಡಬಾರ್ದು ಅಂತ ಅಂದ್ಕೊಂಡಿದ್ದ ಅವನಿಗೆ ತಲೆ ಹೊಡುತ್ತೆ. ಇಲ್ಲಿ ನಾಟಕ ಮಾಡ್ತಿದ್ರೆ ಆ ಕಡೆ ತಾಂಡವ್ ಬಿಡಿಸೋ ಪ್ರಯತ್ನಕ್ಕೋಸ್ಕರ ಹೋಗೇ ಬಿಡ್ತಾನೆ, ಅವನಿಂದೆ ಮಗ ಕೂಡ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಶ್ರೇಷ್ಠಗೆ ಪ್ರಜ್ಞೆ ಬರುತ್ತೆ. ಏನಾಯಿತು ಶ್ರೇಷ್ಠ, ಹುಷಾರಿದ್ದೀರಲ್ಲ, ಫೀವರ್ ಏನಾದರೂ ಇದೆಯಾ, ಡಾಕ್ಟರ್ ಹತ್ರ ಏನಾದರೂ ಕರ್ಕೊಂಡು ಹೋಗ್ಬೇಕಾ ಅಂದಾಗ, ಏನಿಲ್ಲ ಮೇಡಮ್, ಊಟ ಮಾಡಿರಲಿಲ್ಲ ಅಲ್ವಾ, ಅದಕ್ಕಷ್ಟೇ ಅಂದಾಗ, ಏನಿದು ನಿಮಗೋಸ್ಕರ ಅಷ್ಟೆಲ್ಲ ಡಿಶಸ್ ಮಾಡಿದ್ರು, ಊಟ ಮಾಡಿಲ್ಲ ಅಂತಿರಲ್ಲ, ಆಗಲೇ ಕೇಳಿದಾಗ ಆಯಿತು ಅಂದರೆ ಅಂದಾಗ, ಹೌದೌದು ಇವಳಿಗೆ ಅಡುಗೆ ಬರಲ್ಲ ಅಂದ್ಕೊಂಡಿದ್ದೆ, ಊಟ ಕೂಡ ಮಾಡೋಕ್ಕೆ ಬರಲ್ವಾ, ಏನು ನಿಮಗೆಲ್ಲ ಬುದ್ಧಿ ಬೇಡವಾ, ಅಚ್ಚುಕಟ್ಟಾಗಿ ಊಟ ಮಾಡಬೇಕಲ್ವಾ, ಮೇಕಪ್ ಮಾಡ್ಕೊಂಡು ಓಡಾಡ್ಬಿಟ್ರೆ ಸಾಕಾಗ್ಬಿಡುತ್ತಲ್ವ ನಿಮಗೆಲ್ಲ ಅಂತ ಕುಸುಮ ಅವ್ರು ಹೇಳ್ತಾರೆ. ನಂತರ ಆ ಕಡೆ ತಾಂಡವಂತೂ ಶಟ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಮ್ಮ ಕುತ್ತಿಗೆಗೆ ತಂದ್ಬಿಟ್ಲು ಈ ಸುಂದ್ರಿ, ಮೊದಲು ಇಲ್ಲಿಂದ ಆಚೆ ಕಳಿಸ್ಬೇಕು, ಇಲ್ಲೇ ಇದ್ದಾಳೆ ಅನಿಸುತ್ತೆ ಅಂತ ಓಪನ್ ಮಾಡೋಕ್ಕೆ ಹೋದರೆ ಗುಂಡಣ್ಣ ಬಂದ್ಬಿಡ್ತಾನೆ. ಅಪ್ಪ ಇಲ್ಲೇ ಇರೋದು ಕಳ್ಳಿ, ಓಪನ್ ಮಾಡಿ ಇಟ್ಕೊಡ್ತಿದ್ರಾ, ಇರಿ ಇಟ್ಕೊಡಿ ಅಂತ ಹೇಳಿ ಫೈನಲಿ ಎಲ್ಲರೂ ಕರ್ಕೊಂಡು ಬರ್ತೀನಿ ಅಂತ ಬರ್ತಾನೆ. ಎಲ್ರಿಗೂ ಕೂಡ ಅಪ್ಪ ಅಲ್ಲಿ ಕಳ್ಳಿನ ಹಿಡ್ದಾಕಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಈ ಕಡೆ ಕಾವ್ಯ ಅಲ್ಲೇ ಇದ್ದಾಳೆ. ಕರ್ಕೊಂಡು ಹೋದರೆ ಆ ಕಡೆ ತಾಂಡವ್ ಆರಾಮಾಗಿ ಆಚೆ ಬರ್ತಿದ್ದಾರೆ. ಅಪ್ಪ ಕಳ್ಳಿಯಲ್ಲಿ ಲಾಕ್ ಮಾಡಿದ್ದೀರಾ ನೀವು ಅಂತದಾಗೆ, ಯಾವ ಕಳ್ಳಿ ತಾಂಡವ್, ಏನು ಮಾತಾಡ್ತಿದ್ಯಾ ನೀನು ಗುಂಡಣ್ಣ ಅಂತ ಕೇಳ್ತಿದ್ದಾರೆ. ಅಯ್ಯೋ ಅದೇ ಪಪ್ಪ, ನೀವು ಬಾಗಿಲು ತೆಗಿಯೋಕೆ ಹೋಗ್ತಿದ್ರಲ್ಲ, ಕಳ್ಳಿ ಅಲ್ಲೇ ಇದ್ದಿದ್ದು ಅಂತ ಹೇಳಿದಕ್ಕೆ, ಯಾವ ಕಳ್ಳಿನೂ ಇರಲಿಲ್ಲ, ನಾನು ಒಳಗೆಲ್ಲ ನೋಡಿದೆ, ಯಾರೂ ಇರಲಿಲ್ವಲ್ಲ, ನೀನೇ ಸುಮ್ಮನೆ ಏನೋ ಅನ್ಕೋತಿದ್ಯಾ ಅಂತಾರೆ. ಈ ಕಡೆ ಹೇಳಿ ತಾಂಡವ್, ಆ ರೀತಿ ಏನಾದರೂ ಇದ್ರೆ ಸೀರಿಯಸ್ ಆ್ಯಕ್ಷನ್ ತಗೋತೀವಿ ಅಂತಾರೆ. ಇಲ್ಲ ಪಪ್ಪ, ನಾನು ನಿಜವಾಗ್ಲೂ ಕಳ್ಳಿ ನೋಡಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವ್ರಿಗೆಲ್ಲ ಶಾಕ್ ಆಗ್ತದೆ. ನೀವೇ ಸುಳ್ಳು ಹೇಳ್ತಿದ್ರ ಪಪ್ಪ, ಯಾವಾಗಲೂ ಸುಳ್ಳು ಹೇಳೋದು ಅಭ್ಯಾಸ ಆಗೋಯ್ತಲ್ವ ನಿಮಗೆ, ಬರೀ ಸುಳ್ಳು ಬಿಟ್ಟು ಏನೂ ಬರಲ್ಲ ನಿಮಗೆ, ಈಗಲೂ ಕೂಡ ಸುಳ್ಳು ಹೇಳ್ತಿದ್ರ, ನಾನು ಕಳ್ಳಿ ನೋಡಿದ್ದೀನಿ, ಕಳ್ಳಿ ಅಲ್ಲೇ ಇದ್ಲು ಅಂತ ಜೋರಾಗಿ ಕೂಗ್ತಿದ್ದಾನೆ. ಈ ಕಡೆ ಮಗ ಹೇಳಿದ್ದು ನಿಜ ಅಂತ ಭಾಗ್ಯಗೆ ಅನ್ನಿಸ್ತದೆ, ಬಿಕಾಸ್ ಅವನ ಮುಖ ಚಹರೆ ಕೂಡ ತಾಂಡವ್ದು ಅದೇ ರೀತಿ ಇದೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಒಂದೇ ಸಾರಿ ಮಗನ್ನ ಒಂದು ಜೋರ್ಗೆ ಹಾಗೆ ನಡ್ಕೋಗ್ಬಿಡ್ತಾರೆ. ತಾಂಡವ್ ಎಲ್ಲ ಕೂಡ ತಾಂಡವ್ ಕಡೆನೇ ನೋಡ್ತಿದ್ದಾರೆ. ಆದರೆ ತಾಂಡವ್ ಮಾತ್ರ ಮೊಂಡು ವಾದನ ಮಾಡ್ತಾ ಮಗನ ಮುಂದೆ ತಾನು ಹೇಳಿದ್ದೇ ಸರಿ ಅಂತಿದ್ದಾರೆ. ಆದರೆ ಇಲ್ಲಿ ಗುಂಡಣ್ಣ ಮಾತ್ರ ಇಲ್ಲ, ನಾನು ನೋಡಿದೆ ಅಂತ ಹೇಳಿ ಹೋಗಿ ನೋಡ್ತಾನೆ, ಕಳ್ಳಿ ಎಲ್ಲೂ ಇಲ್ಲ. ಅವನಿಗೆ ತುಂಬ ಬೇಜಾರಾಗುತ್ತೆ. ಅಜ್ಜಿ ಅಮ್ಮ, ನಾನು ನಿಜವಾಗ್ಲೂ ಕಳ್ಳಿ ನೋಡಿದೆ, ಅಪ್ಪನೇ ಏನೋ ಮಾಡಿದ್ದಾರೆ, ಅಪ್ಪ ಅದೇ ರೂಮ್ಗೆ ಹೋಗಿದ್ರು, ಆದರೆ ಈಗ ಕಳ್ಳಿ ಇಲ್ಲ ಅಂತಿದ್ದಾರೆ, ನಿಜವಾಗ್ಲೂ ನಾನು ಕಳ್ಳಿ ನೋಡಿದೆ ಅಂತ ಹೇಳ್ತಿದ್ದಾನೆ. ಆ ಕಡೆ ಭಾಗ್ಯ ತಂದೆ ಬೀಗ್ತಿಯಮ್ಮ ಬರಬೇಕು, ಅಳಿಮಯ್ಯನ ಹತ್ರ ವಿಷಯನ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ನಂತರ ಎಲ್ಲರೂ ಕೂಡ ಕಳ್ಳಿ ಇಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಬಂದರೆ ಈ ಕಡೆ ಕುಸುಮ ಅವ್ರಿಗೆ ತನ್ನ ಮೊಮ್ಮಗ ಸುಳ್ಳು ಹೇಳ್ತಿರ್ಲಿಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಭಾಗ್ಯ ಕೂಡ ನಾನು ನೋಡಿದ್ದೆ ಅತ್ತೆ ಅಂತ ಹೇಳ್ತಿದ್ದಾಳೆ. ಹಾಗಾದರೆ ಕಳ್ಳಿ ಏನಾದ್ಲು, ಆ ಕಳ್ಳಿ ಬಗ್ಗೆ ತಿಳ್ಕೊಳ್ಳೇಬೇಕು, ಗುಂಡನ ನೋಡಿದ್ದು ಅವಳಿನ ಅಂತ ತಿಳ್ಕೊಳ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಗುಂಡಣ್ಣ ಆ ಕಳ್ಳಿ ಹೇಗಿದ್ಲು ಅಂತ ಕೇಳ್ತಿದ್ದಾರೆ. ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಅಮ್ಮನ ಈ ಒಂದು ಸ್ಟೆಪ್ ಇಬ್ರಿಗೂ ಕೂಡ ನಡ್ಕ ಹುಟ್ಟಿಸ್ತದೆ, ದಿಗಿಲನ್ನು ಉಂಟು ಮಾಡ್ತದೆ. ಈ ಕಡೆ ಗಂಡಣ್ಣ ಅಂತೂ ಅಜ್ಜಿ ಅವರು ಕುಳ್ಳಕ್ಕಿದ್ರು ದಪ್ಪಕ್ಕಿದ್ರು ತುಂಬ ಮೇಕಪ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದಾನೆ. ಹೌದಾ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಫೋನ್ನ ತಗೋತಾರೆ. ಫೋನ್ ತಗೊಂಡು ಶ್ರೇಷ್ಠ ಅಮ್ಮನಿಗೆ ಡಯಲ್ ಮಾಡ್ತಾರೆ. ಏನು ಮಾಡ್ತಿದ್ದಾರೆ ಅನ್ನೋ ಸುಳಿವೆ ಗೊತ್ತಾಗ್ತಿಲ್ಲ ತಾಂಡವ್ ಶ್ರೇಷ್ಠಗೆ. ಈ ಕಡೆ ಶ್ರೇಷ್ಠ ಅಮ್ಮಂಗೆ ಕಾಲ್ ಮಾಡಿದ್ದೆ, ನಿಮ್ಮ ಶರು ಅತ್ತೆ ಫೋಟೋ ಇದ್ದರೆ ಕಳಿಸ್ಕೊಡ್ತೀರಾ ಅಂತದಾಗ ಈ ಕಡೆ ತಾಂಡವ್ ಶ್ರೇಷ್ಠ ಮುಖ ನೋಡಿಕೊಂಡು, ಮುಗೀತು ನಮ್ಮ ಕತೆ, ಎಂಗೇಜ್ಮೆಂಟ್ ಫೋಟೋ ಕಳಿಸಿದ್ರೆ ನನ್ನ ಕತೆ ಮುಗೀತು, ಎಲ್ಲ ಬಟಾಬಯಲಾಗ್ಬಿಡುತ್ತೆ, ಇನ್ನು ನಮ್ಮಮ್ಮ ನನ್ನ ಉಳಿಸೋದೇ ಇಲ್ಲ, ನನಗಿನ್ನು ಉಳ್ಕಾಲ ಕೂಡ ಇಲ್ಲ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಪಿಚ್ಚಾಡ್ತಿದ್ದಾರೆ. ಈ ಕಡೆ ಯಾಕೆ ಏನು ಅಂದಾಗ ಹೇಳ್ತೀವಿ, ಫಸ್ಟ್ ಅವ್ರ ಫೋಟೋ ಕಳಿಸ್ಕೊಡೋಕ್ಕಾಗುತ್ತಾ ಅಂದರೆ ಖಂಡಿತ ಅವ್ರ ಫೋಟೋ ನಮ್ಮ ಹತ್ರ ಇರೋದು ಅವತ್ತು ಎಂಗೇಜ್ಮೆಂಟ್ ದಿನ, ಅದೇ ಫೋಟೋ ಕಳಿಸ್ಕೊಡ್ತೀನಿ ಅಂತಾರೆ. ಸರಿ ಅಂತ ಫೋಟೋ ಸೆಂಡ್ ಮಾಡ್ತಿದ್ದಾರೆ. ಕುಸುಮ ಅವರು ಫೋಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೇನು ಫೋಟೋ ಬರಬೇಕು ಅಷ್ಟರಲ್ಲಿ ಈ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಆ ಫೋಟೋನ ಅಮ್ಮ ಆಗಲಿ ನಮ್ಮ ಮನೆಯವರಾಗಲಿ ನೋಡಬಾರ್ದು ಅಂತ ಗತಾಯ ಪ್ರಯತ್ನ ಪಡ್ತಿದ್ದಾರೆ. ಹಾಗಿದ್ರೆ ಫೋಟೋ ರಿವೀಲ್ ಆಗುತ್ತಾ, ನಿಶ್ಚಿತಾರ್ಥದ ವಿಷಯದ ಗುಟ್ಟು ರಟ್ಟಾಗುತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮಾಡಿ.